ನಮಸ್ಕಾರ, ಹೇಗಿದ್ದೀರಾ? 10 ಕೋಟಿ, 2 ಕೋಟಿ 81 ಲಕ್ಷ, 1 ಕೋಟಿ 10 ಲಕ್ಷ, 37 ಲಕ್ಷ, 11 ಲಕ್ಷ, 3.5 ಲಕ್ಷ, ಇದೆಲ್ಲ ಜನ ಒಂದು ಸ್ಕ್ಯಾಮ್ಗೆ ಕಳ್ಕೊಂಡಿರೋ ದುಡ್ಡು. ನಿಮ್ಮ ಜೊತೆ ಹೀಗಾಗಬಾರ್ದು ಅಂತಂದರೆ ಈ ವಿಡಿಯೋ ಪೂರ್ತಿ ನೋಡಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ನಡುವೆ ನೀವು ಯಾರಿಗಾದ್ರೂ ಕಾಲ್ ಮಾಡಿ, ಕಾಲ್ ಕನೆಕ್ಟ್ ಆಗೋದಕ್ಕೆ ಮುಂಚೆ ಈ ಒಂದು ರೆಕಾರ್ಡಿಂಗ್ ಕೇಳಿಸುತ್ತೆ. ಈ ರೆಕಾರ್ಡಿಂಗ್ ಯಾಕೆ ಆಗ್ತಿದ್ದಾರೆ ಗೊತ್ತಾ ಗೌರ್ಮೆಂಟ್ ಅವರು? ಈ ನಡುವೆ ನಮ್ಮ ದೇಶದಲ್ಲಿ ತುಂಬ ಜನ ಈ ಒಂದು ಸ್ಕ್ಯಾಮ್ಗೋಸ್ಕರ ಎಷ್ಟೋ ದುಡ್ಡು ಕಳ್ಕೊಂಡಿದ್ದಾರೆ. ಈ ಸ್ಕ್ಯಾಮ್ನ ಡಿಜಿಟಲ್ ಅರೆಸ್ಟ್ ಅಂತ ಕರೀತಾರೆ. ಏನು ಈ ಸ್ಕ್ಯಾಮು, ಹೇಗೆ ಸ್ಕ್ಯಾಮ್ ಮಾಡ್ತಾರೆ ಇವರು, ಇದನ್ನೆಲ್ಲ ನಾನು ನಿಮಗೆ ವೀಡಿಯೋನಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ. ನಾನು ನಿಮಗೆ ವಿಡಿಯೋ ಶುರುವಿನಲ್ಲಿ ಒಂದಷ್ಟು ಜನ ಎಷ್ಟೆಷ್ಟು ದುಡ್ಡು ಕಳ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಹೇಳಿದೆ. ಈ ಜನ ಎಲ್ಲ ಪಾಪ ತಮ್ಮ ಜೀವನದಲ್ಲಿ ಅವ್ರ ಕೆಲಸಕ್ಕೆ ಮಾಡ್ಕೊಂಡು ಹೋಗ್ತಿದ್ರು. ಆದರೆ ಒಂದೇ ಒಂದು ಕರೆ ಇವ್ರ ಜೀವನನ ಉಲ್ಟಾ ಮಾಡಿಬಿಡುತ್ತೆ. ಏನಂದರೆ ಈ ಸ್ಕ್ಯಾಮರ್ಸ್ ಹೇಗೆ ವ್ಯವಹಾರ ಮಾಡ್ತಾರೆ ಅಂದರೆ, ಫಸ್ಟ್ ನಿಮ್ಗೊಂದು ಕರೆ ಮಾಡ್ತಾರೆ. ನಾವು ಟ್ರಾಯಿಂದ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಒಂದು ಕಸ್ಟಮ್ಸಿಂದ ಅಂತ ಹೇಳ್ತಾರೆ. ಟ್ರಾಯಿಂದ ಫೋನ್ ಮಾಡೋರು ಏನು ಹೇಳ್ತಾರೆ ಅಂತಂದರೆ, ನಿಮ್ಮ ನಂಬರಿಂದ ಹಲವಾರು ಜನಕ್ಕೆ ಅಶ್ಲೀಲ ಮೆಸೇಜ್ಗಳು ಹೋಗಿದೆ, ಇದರಿಂದ ತುಂಬ ಜನ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ಮ ಮೇಲೆ, ಈ ನಂಬರ್ನ ನಿಮಗೆ ಇಮಿಡಿಯೇಟಾಗಿ ಬ್ಲಾಕ್ ಮಾಡ್ತೀವಿ, ಮತ್ತು ನೀವು ಇದ್ರ ಮೇಲೆ ನಿಮ್ಮ ಮೇಲೆ FIR ಆಗಿದೆ ಅಂತೆಲ್ಲ ಭಯಪಡಿಸ್ತಾರೆ. ಆಗ ಯಾವುದೇ ಒಬ್ಬ ಸಾಮಾನ್ಯ ಮನುಷ್ಯ ಆಗಲಿ ತುಂಬ ಭಯಪಡೋದು. ಅರೆಸ್ಟ್, ಪೊಲೀಸ್ ಕೇಸ್, FIR ಅಂದಾಗ ತುಂಬ ಭಯಪಡೋದು ಸಹಜ. ಇದೇ ಭಯನ ಅವರು ಬಂಡವಾಳ ಮಾಡ್ಕೊಂಡಿದ್ದಾರೆ. ಬರೀ ಟ್ರಾಯ್ ಅಷ್ಟೇ ಅಲ್ಲ, ಬೇರೆ ಬೇರೆ ಸಂಸ್ಥೆಗಳ ಹೆಸರಲ್ಲೂ ಇವರು ಕರೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕಸ್ಟಮ್ಸಿಂದ ಕರೆ ಬರುತ್ತೆ. ಕಸ್ಟಮ್ಸಿಂದ ಕಾಲ್ ಮಾಡಿಬಿಟ್ಟು, ನಿಮ್ಮ ಹೆಸರಲ್ಲಿ ಒಂದು ಪ್ಯಾಕೇಜ್ ಡೆಲಿವರಿ ಆಗಿದೆ, ಅದು ಏರ್ಪೋರ್ಟಲ್ಲಿದೆ, ಇದರಲ್ಲಿ ಮಾದಕ ವಸ್ತುಗಳಿದೆ, ಕೋಕೇನ್ ಇದೆ, ಹೆರಾಯಿನ್ ಇದೆ, ಇದರಿಂದ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗತ್ತೆ ನಾರ್ಕೋಟಿಕ್ಸ್ ಆ್ಯಕ್ಟಲ್ಲಿ ಅಂತೆಲ್ಲ ಭಯಪಡಿಸ್ತಾರೆ. ಹೆಂಗೆ ಅಂದರೆ ಇವರು ಈ ಬ್ಯಾಕ್ಗ್ರೌಂಡಲ್ಲಿ ಕಾಗೆಗಳು ಕಾ 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 ಅಂತಂತಿದೆಯಲ್ಲ, ಅದೇ ರೀತಿ ಕಾಗೆ ಹಾರಿಸ್ತಾರೆ. ಆದರೆ ಹೆಂಗೆ ಹಾರಿಸ್ತಾರೆ ಅಂತಂದರೆ, ಸೇಮ್ ನಮ್ಮ ಡ್ರೋನ್ ಪ್ರತಾಪ್ ಹಾರಿಸಿದಾಗ ನಾವೆಲ್ಲ ನಂಬಿದ್ವಲ್ಲ, ಅದೇ ರೀತಿ ನಂಬೋಂಗೆ ಹಾರಿಸ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಜನಕ್ಕೆ ಅವ್ರ ಮೇಲೆ ಒಂದು ಆರೋಪ ಹೊರಿಸಿ FIR ಆಗಿದೆ ಅಂತೆಲ್ಲ ಭಯ ಬೀಳಿಸಿದಾಗ ಅವರು ಖಂಡಿತ ನ್ಯಾಚುರಲ್ ಆಗಿ ಭಯ ಆಗೇ ಆಗುತ್ತೆ. ಅದೇ ಭಯನ ಅವ್ರು ಬಂಡವಾಳ ಮಾಡಿಕೊಂಡು, ಈ ಕೇಸನ್ನು ನಾವು ಮುಚ್ಚಾಕ್ತೀವಿ, ಇಷ್ಟು ದುಡ್ಡು ಕೊಡಿ, ಅಥವಾ ಬೇರೆ ಏನೋ ಒಂದು ನಿಮಗೆ ಒಂದು ಕಾಗೆ ಆರಿಸಿ ದುಡ್ಡನ್ನು ತೊಗೊತಾರೆ. ಸೊ ಇದರಲ್ಲಿ ಮೇಯ್ನ್ ಏನಂದರೆ ಭಯ. ಆಮೇಲೆ ಮತ್ತೆ ಇನ್ನೊಂದೇನೆಂದರೆ, ಅವರು ನಿಮಗೆ ಕಾಲಾವಕಾಶ ಕೊಡಲ್ಲ ಯೋಚನೆ ಮಾಡೋದಕ್ಕೆ. ತಕ್ಷಣ ಒಂದಾದ್ಮೇಲೆ ಒಂದು ಆರೋಪ ಹೊರಿಸ್ತಾ ಇರ್ತಾರೆ, ಮತ್ತು ಭಯ ಹುಚ್ಚೋವಂಥದ್ದು ಹೇಳ್ತಾನೆ ಇರ್ತಾರೆ. ಈ ಸೆಕ್ಷನ್ ಪ್ರಕಾರ ಹೀಗಾಯಿತು, ಈ ಸೆಕ್ಷನ್ ಪ್ರಕಾರ ನಿಮ್ಮ ಮೇಲೆ ಈ ಕೇಸ್ ಆಗುತ್ತೆ ಅಂತೆಲ್ಲ ಭಯ ಹುಟ್ಟಿಸ್ತಾರೆ. ಸೊ ಕಸ್ಟಮ್ಸು, ಟ್ರಾಯ್, ಇದು ಬಿಟ್ಟು EDಯಿಂದ ಫೋನ್ ಮಾಡ್ತಿದ್ದೀವಿ ನಾವು, ಮನಿ ಲಾಂಡ್ರಿಂಗ್ ಕೇಸಲ್ಲಿ ನೀವು ಸಿಗಾಕೊಂಡಿದ್ದೀರಾ, ಇದು ನಾನ್ ಬೇಲಬಲ್ ಅಫೆನ್ಸು ಅಂತ ಹೇಳ್ತಾರೆ. ಮತ್ತು ಇನ್ನೊಂದೇನೆಂದರೆ, ಈ ಒಂದು ಸ್ಕ್ಯಾಮ್ ಏನಿದೆ ಬರೀ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳ ಹೆಸರಲ್ಲೂ ಮಾಡ್ಬೋದು. ಏನಂದರೆ, ಈ ಸ್ವಲ್ಪ ವಯಸ್ಸಾಗಿರೋರಿಗೆ ಏನಂತಾರೆ, ಅವ್ರಿಗೆ ನಿಮ್ಮ ಮೊಮ್ಮಗ ಮೇಲೆ ಹಿಂಗೆ ಕೇಸ್ ಬಿದ್ದುಬಿಟ್ಟಿದೆ ಅಥವಾ ಹಿಂಗೆ ಅರೆಸ್ಟ್ ಆಗಿಬಿಟ್ಟಿದ್ದಾನೆ, ಇದನ್ನು ನೀವು ನಾವೇನಾದರೂ ನಿಮಗೆ ಸಹಾಯ ಮಾಡಬೇಕಂದ್ರೆ ನಮ್ಗೆ ದುಡ್ಡು ಬೇಕು, ಹೀಗೆಲ್ಲ ನಿಮಗೆ ಭಯ ಹುಟ್ಟಿಸ್ತಾರೆ. ಮತ್ತು ಒಂದೊಂದರಲ್ಲಿ ಏನಾಗುತ್ತೆ ಅಂದರೆ, ನಾನು ಜಡ್ಜೇ ಫೋನ್ ಮಾಡ್ತಿದ್ದೀನಿ, ಜಡ್ಜೇ ಮಾತಾಡ್ತಿದ್ದೀನಿ, ನಿಮ್ಮ ನೀವೇನಾದರೂ ದುಡ್ಡು ಕಳಿಸಿಲ್ಲ ಅಂತಂದರೆ ಈ ಥರ ನಿಮ್ಮ ಮೇಲೆ ನಡೆದಿರೋ FIR ಆಗುತ್ತೆ, ಕೇಸ್ ಆಗುತ್ತೆ ಅಂತೆಲ್ಲ ಭಯ ಬೀಳಿಸ್ತಾರೆ. ಆಗ ಜನಕ್ಕೆ ನ್ಯಾಚುರಲ್ ಆಗಿ ಭಯ ಆಗಿ ಒಂದು ದುಡ್ಡು ಹೆಂಗಾದರೂ ಮಾಡಿ ಇದರಿಂದ ತಪ್ಪಿಸ್ಕೊಂಡ್ಬಿಟ್ರೆ ಸಾಕಪ್ಪ ಅನ್ನೋಷ್ಟು ಗಾಬರಿ ಆಗಿಬಿಟ್ಟಿರ್ತಾರೆ ಜನ. ಸೊ ಇದರಲ್ಲಿ ನಾನೊಂದು 2-3 ಎಕ್ಸಾಂಪಲ್ಸ್ ಹೇಳ್ತೀನಿ ನಿಮಗೆ, ಹೇಗೆ ಅವರನ್ನು ಮೋಸ ಮಾಡಿ ಅವ್ರ ಹತ್ರ ದುಡ್ಡು ತೊಗೊಂಡ್ರು ಅಂತ. ಸುಮಾರು ಇದು ಬರೀ ಸಾವಿರ, ಲಕ್ಷ ಅಂತಲ್ಲ, ಕೋಟಿಗಳಲ್ಲೂ ತೊಗೊಂಡಿದ್ದಾರೆ ಇದನ್ನು. ಬನ್ನಿ, 1-2 ಕೇಸ್ ನಾನು ನಿಮಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, 10th ನವಂಬರ್ 2024 ಒಬ್ಬರು ರಿಟೈರ್ಡ್ ಇಂಜಿನಿಯರ್, 70 ವರ್ಷ ಇವ್ರಿಗೆ ವಯಸ್ಸು, ಡೆಲ್ಲಿಯವರು. ಇವರು ತಮ್ಮ ಜೀವನದ ಪೂರ್ತಿ ದುಡ್ಡನ್ನು ಈ ಡಿಜಿಟಲ್ ಸ್ಕ್ಯಾಮ್ಗೆ ಕಳ್ಕೊತಾರೆ. ಇವರಿಗೆ ಒಂದು ಕಾಲ್ ಬರುತ್ತೆ ಕಸ್ಟಮ್ಸಿಂದ, ನೋಡಿ ನಿಮ್ಮ ಹೆಸರಲ್ಲಿ ಒಂದು ಪಾರ್ಸಲ್ ಬಂದಿದೆ, ಇದರಲ್ಲಿ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಇದೆ, ಹಂಗಂದರೆ ಹೆರಾಯಿನು, ಕೊಕೇನು ಹಿಂಗಿದೆ, ಇದರಿಂದ ನಿಮ್ಮ ಮೇಲೆ FIR ಆಗಿದೆ, ಮತ್ತು ಈ FIRಯಿಂದ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಕಾಲ್ ಮಾಡಿದ್ದಾರೆ. 70 ವರ್ಷ ಆಗಿದೆ ಅವರಿಗೆ ಪಾಪ. ಸೊ ಅವರಿಗೆ
ಒಂಥರ ಭಯ ಭೀತಿ ಆಗೋಗ್ಬಿಟ್ಟಿದ್ದಾರೆ ಅವ್ರ ಹೆಸರಲ್ಲಿ ಹಿಂಗೆಲ್ಲ ಬಂದಿದೆ ಅಂತ. ಸೊ ಆ ಸ್ಕ್ಯಾಮರ್ಸ್ ಏನು ಮಾಡಿದ್ದಾರೆ, ಸುಮಾರು 10 ಕೋಟಿ ರೂಪಾಯಿಯನ್ನು ಇವ್ರ ಹತ್ರ ತೊಗೊಂಡಿದ್ದಾರೆ. ನಾವು CBIಯಿಂದ, ಕಸ್ಟಮ್ಸಿಂದ ಅಂತ ಹೇಳ್ಬಿಟ್ಟು. ಇನ್ನೊಂದು ಕೇಸಲ್ಲಿ ಒಬ್ಬರು 1 ಆಗಸ್ಟ್ 2024 ಡಾಕ್ಟರ್ ರುಚಿಕಾ ಟಂಡನ್ ಅಂತ, ಇವರು ಅಸೋಸಿಯೇಟ್ ಪ್ರೊಫೆಸರ್, ಇವರು ಒಂದು ಸಂಜಯ್ ಗಾಂಧಿ ಪೋಸ್ಟ್ ಗ್ರಾಜ್ಯುಯೇಟ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ ಉತ್ತರ ಪ್ರದೇಶಲ್ಲಿ. ಸೊ ಇವ್ರಿಗೆ ಏನು ಮಾಡ್ತಾರೆ ಅಂದರೆ, ಟ್ರಾಯಿಂದ ನಾವು ಫೋನ್ ಮಾಡ್ತಾ ಇರೋದು, ನಿಮ್ಮ ಹೆಸರಲ್ಲಿ 22 ಸಿಮ್ ರಿಜಿಸ್ಟರ್ ಆಗಿದೆ, ಈ ಸಿಮ್ಗಳಿಂದ ಏನಾಗ್ತಿದೆ, ಬೇರೆ ಬೇರೆಯವ್ರಿಗೆ ಒಂದು ಅಶ್ಲೀಲ ಮೆಸೇಜ್ಗಳು ಹೋಗ್ತಿದೆ, ಮತ್ತು ಇದರಲ್ಲಿ ಚೈಲ್ಡ್ ಟ್ರಾಫಿಕಿಂಗ್ ಹಂಗಂದರೆ ಮಾನವ ಕಳ್ಳ ಸಾಗಾಣಿಕೆ, ಇದರಲ್ಲೆಲ್ಲ ನಿಮ್ಮ ಹೆಸರಲ್ಲಿರೋ ಸಿಮ್ಗಳು ಯೂಸ್ ಆಗಿದೆ ಅಂತೆಲ್ಲ ಹೇಳಿದ್ದಾರೆ. ಇನ್ನೊಂದು ಕೇಸಲ್ಲಿ 1 ಆಗಸ್ಟ್ 2024 ಒಬ್ಬರು ಅಸೋಸಿಯೇಟ್ ಪ್ರೊಫೆಸರ್ ಆಫ್ ನ್ಯೂರಾಲಜಿ ಡಿಪಾರ್ಟ್ಮೆಂಟ್, ನೋಡಿ ಇವರು ಕೇವಲ ಒಂದು ಸ್ವಲ್ಪ ಇಲ್ಲಿಟ್ರೇಟು, ಅವ್ರಿಗಷ್ಟೇ ಅಲ್ಲ, ತುಂಬ ಓದಿ ಚೆನ್ನಾಗಿ ವಿದ್ಯಾವಂತರು ಅನ್ಸ್ಕೊಂಡವರು ಈ ಸ್ಕ್ಯಾಮಿಗೆ ಬಲಿಯಾಗಿದ್ದಾರೆ. ಏನಂದರೆ ಈ ಭಯ ಅನ್ನೋದು ಅವ್ರು ಹೆಂಗೆ ಭಯಪಡಿಸ್ತಾರೆ ಅಂದರೆ, ನೋಡಿ ಇವ್ರ ಕೇಸಲ್ಲಿ ಏನು ಮಾಡಿದ್ದಾರೆ ಅಂದರೆ, ನಾವು ಟ್ರಾಯಿಂದ ನಿಮ್ಗೆ ಕಾಲ್ ಮಾಡ್ತಿರೋದು, ನಿಮ್ಮ ಹೆಸರಲ್ಲಿ 22 ಸಿಮ್ಗಳು ರಿಜಿಸ್ಟರ್ ಆಗಿದೆ, ಈ ಸಿಮ್ಗಳಿಂದ ಇಲ್ಲೀಗಲ್ ಆ್ಯಕ್ಟಿವಿಟೀಸು ಮತ್ತು ಅಶ್ಲೀಲ ಮೆಸೇಜ್ಗಳು ಕಳಿಸೋದು ಇದೆಲ್ಲ ಆಗ್ತಿದೆ, ಮತ್ತು ಮಾನವ ಕಳ್ಳ ಸಾಗಣೆ ಇದು ಕೂಡ ಆಗ್ತಿದೆ, ಇದರಿಂದ ನೀವು ಅರೆಸ್ಟ್ ಆಗ್ಬೋದು, ಇದರಿಂದ ನಿಮ್ಮ ಮೇಲೆ ಕೇಸ್ ಆಗುತ್ತೆ, FIR ಬಿದ್ದಿದೆ, ಹಿಂಗೆಲ್ಲ ಭಯಪಡಿಸಿ ಇವ್ರ ಹತ್ರ ಸುಮಾರು 2,81,00,000 ದುಡ್ಡನ್ನು ತೊಗೊಂಡಿದ್ದಾರೆ. ಈ 2 ಕೇಸಲ್ಲಿ ವಿಕ್ಟಿಮ್ಸು ಸ್ವಲ್ಪ ವಯಸ್ಸಾಗಿತ್ತು, ಆದರೆ ಈ ಕೇಸಲ್ಲಿ ನೀವು ನೋಡ್ಬೋದು, ಈ ಒಂದು ಕೇಸ್ ನಾನು ಏನು ಹೇಳ್ತೀನಿ, ಅದರಲ್ಲಿ 23 ವರ್ಷದ ಒಬ್ಬ ಹೆಂಗಸಿಗೆ ನಿಮ್ಮ ಹೆಸರಲ್ಲಿ ಒಂದು ಪ್ಯಾಕೇಜ್ ಸಿಕ್ಕಿದೆ, ಅದರಿಂದ ಪಾಸ್ಪೋರ್ಟು, ಫೇಕ್ ಪಾಸ್ಪೋರ್ಟ್ಸು ಮತ್ತು ಫೇಕ್ ಆಧಾರ್ ಕಾರ್ಡ್ IDಸು, ಫೇಕ್ ಆಧಾರ್ ಕಾರ್ಡ್ಸು IDs ಇವೆಲ್ಲ ಸಿಕ್ಕಿದೆ. ಸೊ ಇದ್ರ ಮೇಲೆ ನಿಮ್ಮ ಮೇಲೆ ಕೇಸ್ ಆಗಿದೆ. ಸೊ ಇದರಿಂದ ನಾವು ಕೋರ್ಟಿಂದ ಕಾಲ್ ಮಾಡ್ತಿದ್ದೀವಿ ನಿಮಗೆ ಸಮನ್ಸ್ ಕೊಡೋದಕ್ಕೆ ಅಂತ ಹೇಳಿದ್ದಾರೆ. ಇದರಿಂದ ಪಾಪ ಆ ಹೆಂಗಸು ಭಯ ಬಿದ್ದು ಸುಮಾರು 2.5 ಲಕ್ಷ ರೂಪಾಯಿನ ಪೇ ಮಾಡಿದ್ದಾರೆ. ಹೆಂಗೆ ಅಂದರೆ, ಇವರು ನೋಡ್ತಾರೆ ಎಷ್ಟು ಅವರಿಂದ ತೊಗೊಬೋದು, ನೋಡ್ತಾರೆ ಎಷ್ಟಾಗುತ್ತೆ ಅಷ್ಟು ಪೂರ್ತಿ ನಿಮ್ಮ ಲೈಫ್ ಸೇವಿಂಗನ್ನೇ ತೊಗೊತಾರೆ ಅವರು. ಸೊ ಇದರಿಂದ ತುಂಬ ಜನ ಪಾಪ ಅವ್ರ ಜೀವನದಲ್ಲಿ ಕಷ್ಟಪಟ್ಟು 30 ವರ್ಷ 50 ವರ್ಷ ದುಡಿದು ಕೂಡಿಟ್ಟಿರೋ ದುಡ್ಡನ್ನು ಕಳ್ಕೊಳ್ಳೋ ಪರಿಸ್ಥಿತಿಗಳು ಬಂದಿದೆ. ಅದಕ್ಕೋಸ್ಕರನೇ ಗೌರ್ಮೆಂಟ್ ಅವರು ಈಗ ಪ್ರತಿ ಕಾಲ್ಗೂ ಮುಂಚೆ ಈ ಒಂದು ಅಡ್ವೈಸರಿ ಹಾಕ್ತಿರೋದು. ಇದಿಷ್ಟು ಏನು ನಾನು ಸ್ಕ್ಯಾಮರ್ಸ್ ಬಗ್ಗೆ ಹೇಳಿದೆ, ವಿಕ್ಟಿಮ್ಸ್ ಬಗ್ಗೆ ಹೇಳಿದೆ, ಇದೆಲ್ಲ ಎಲ್ಲೋ ನಡೆದ ಘಟನೆಗಳು. ಆದರೆ ಈ ಸ್ಕ್ಯಾಮರ್ಸ್ ನನಗೂ ಕೂಡ ಕಾಲ್ ಮಾಡಿದರು, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ, ನಾನೇನು ದುಡ್ಡು ಕಳ್ಕೊಂಡಿಲ್ಲ, ಬಟ್ ಸ್ಟಿಲ್ ಇವ್ರು ಹೇಗೆ ಟ್ರಾಯ್ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ನನ್ನ ನಂಬರ್ ಬ್ಲಾಕ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಮತ್ತು ಇನ್ನೊಂದು ಆಡಿಯೋ ಕಾಲಲ್ಲಿ ಏನು ಮಾಡಿದರು ಅಂತಂದರೆ, ನನ್ನ ಹೆಸರಲ್ಲಿ ಒಂದು ಕಾರ್ ಇದೆ, ಅದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಆಯಿತಾ, ಅದರಿಂದ FIR ಆಗಿದೆ ಅಂತೆಲ್ಲ ಕಾಲ್ ಮಾಡಿದರು. ಸುಮಾರು ಒಂದು 3 ಕಾಲ್ ಏನೋ ರೆಕಾರ್ಡ್ ಮಾಡಿ ನಾನು ಯೂಟ್ಯೂಬ್ ಹಾಕಿದ್ದೀನಿ, ಲಿಂಕ್ಸಲ್ಲಿದೆ ಮತ್ತು ಬಯೋನಲ್ಲಿದೆ, ಚೆಕ್ಔಟ್ ಮಾಡಿ. ಒಂದು ಕಾಲ್ ನನಗೆ ಕೇರಳ ಸ್ಟೇಟಿಂದ ಕೂಡ ಬಂದಿತ್ತು, ಅವ್ರಿಗೆ ನಾನು ಪ್ರೊನೌನ್ಸಿಯೇಷನ್ ಎಲ್ಲ ಹೇಳ್ಕೊಡಿದ್ದೆ, ತುಂಬ ಫನಿ ಆಗಿದೆ ಅದು ಕೂಡ, ಒಂದ್ಸತಿ ನೋಡಿ ನೀವು. ಬಟ್ ಆನ್ ಅ ಸೀರಿಯಸ್ ನೋಟ್, ಹೇಗೆ ನೋಡಿ ಇಷ್ಟು ಜನ ಮೋಸ ಹೋಗ್ತಿದ್ದಾರೆ ಈ ಸ್ಕ್ಯಾಮಿಂದ ಅಂತ ಅಂದಾಗ, ನಾವು ನಮ್ಮನ್ನು ಹೇಗೆ ಕಾಪಾಡ್ಕೊಬೋದು ಈ ಸ್ಕ್ಯಾಮಿಂದ, ಹೇಗೆ ಏನೇನು ಪ್ರಿಕಾಷನ್ಸ್ ತೊಗೊಬೇಕು ನೀವು ಈ ಸ್ಕ್ಯಾಮ್ನಿಂದ ಕಾಪಾಡ್ಕೊಳಕ್ಕೆ ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೀನಿ. ನಿಮಗೆ ಈ ಥರ ಯಾವುದಾದ್ರೂ ಕರೆ ಬಂದರೆ ನೀವು ಏನು ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಭಯ ಪಡಬೇಡಿ, ಯಾಕಂದರೆ ಈ ಡಿಜಿಟಲ್ ಅರೆಸ್ಟ್ ಅನ್ನೋದು ಏನಿದೆ ಅದು ನಮ್ಮ ಕಾನೂನಲ್ಲಿ ಇಲ್ಲ. ಅವರು ಸುಮ್ಮನೆ ನಿಮಗೆ ಭಯಪಡಿಸೋದಕ್ಕೆ ಈ ಕೇಸು ಆ ಕೇಸು, ಈ ಸೆಕ್ಷನ್ ಆ ಸೆಕ್ಷನ್ ಅಂತೆಲ್ಲ ಹೇಳ್ತಾರೆ, ಬಟ್ ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ ಆಯಿತಾ. ಮೊದಲನೇದು, ಯಾವುದಕ್ಕೂ ಭಯ ಪಡೋಕ್ಕೆ ಹೋಗಬೇಡಿ. ಎರಡನೇದು, ಆದಷ್ಟು ಕನ್ನಡದಲ್ಲಿ ಮಾತಾಡಿ. ನೀವು ಕರ್ನಾಟಕದವರಾದರೆ ಕನ್ನಡದಲ್ಲಿ ಮಾತಾಡಿ, ಯಾಕಂದರೆ ಸೈಬರ್ ಸ್ಕ್ಯಾಮರ್ಸ್ ಏನಿದ್ದಾರೆ, ಯಾವುದೇ ಸ್ಕ್ಯಾಮರ್ಸ್ ಏನಿದ್ದಾರೆ, ಯೂಶಲಿ ನಾನು ನೋಡಿರೋ ಪ್ರಕಾರ ಇಲ್ಲ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಮಾತಾಡ್ತಾರೆ. ಕನ್ನಡದಲ್ಲಿ ಮಾತಾಡಿದ್ರೆ ಮೋಸ್ಟ್ ಆಫ್ ದ ಕೇಸಸ್ ಅವರು ಕಾಲ್ನ ಅವರೇ ಡಿಸ್ಕನೆಕ್ಟ್ ಮಾಡಿಬಿಡ್ತಾರೆ. ಸೊ ಔಟ್ ಆಫ್ ದಿ ವೇ ಹೋಗಿ ನೀವು ವಿಶಾಲ ಹೃದಯ ಕನ್ನಡಿಗರ ಥರ ಹೋಗ್ಬಿಟ್ಟು ಅವ್ರು ಇಂಗ್ಲೀಷಲ್ಲಿ ಮಾತಾಡ್ಸಿದ್ರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಹಿಂದಿಯಲ್ಲಿ ಮಾತಾಡ್ಸಿದ್ರೆ ಹಿಂದಿಯಲ್ಲಿ, ತಮಿಳಲ್ಲಿ ಮಾತಾಡ್ಸಿದ್ರೆ ತಮಿಳಲ್ಲಿ, ಯಾವ ಭಾಷೆಯಲ್ಲಿ ಮಾತಾಡ್ಸಿದ್ರೆ ಆ ಭಾಷೆಯಲ್ಲಿ ಮಾತಾಡ್ಸೋಕೆ ಹೋಗಬೇಡಿ. ಕನ್ನಡದಲ್ಲಿ ಮಾತಾಡಿ, ಕಾಲ್ ಕಟ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ಕ್ಯಾಮರ್ ಕಡೆಯಿಂದ. ಎರಡನೇದಾಯಿತು. ಮೂರನೇದು,
ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ಇದೆ 1930. ನಿಮ್ಗೇನಾದರೂ ಈ ಥರ ಕಾಲ್ ಬಂದರೆ ಖಂಡಿತ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ಗೆ ಕರೆ ಮಾಡಿ ಮಾಹಿತಿ ನೀಡಿ. ದುಡ್ಡು ಹೋಗ್ದಿರ ಇರಲಿ, ದುಡ್ಡು ಹೋಗೋ ಹಂತಕ್ವರೆಗೂ ತಂದ್ಕೊಳಕ್ಕೆ ಹೋಗಬೇಡಿ. ಏನಂದರೆ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ, ಆಯಿತಾ? ಯಾರೇ ಏನೇ ಮಾಡಿದ್ರು ತಕ್ಷಣಕ್ಕೆ ಅರೆಸ್ಟು ಅದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ ಅಲ್ವಾ, ಯಾರೋ ಏನೋ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಮನ್ನು ಯಾರೂ ಇದು ಮಾಡೋಕ್ಕಾಗಲ್ಲ. ನಮ್ಮ ದೇಶದ ಕಾನೂನು ಏನು ಹೇಳುತ್ತೆ ಅಂದರೆ 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದಿರ ಇರ್ಬೋದು, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಮ್ಮ ದೇಶದ ಕಾನೂನು ಹೇಳುತ್ತೆ. ಆ ಕಾನೂನು ಪ್ರಕಾರ ನಿಮಗೆ ನೀವೇನು ತಪ್ಪು ಮಾಡಿಲ್ಲ ಅಂದರೆ ಶಿಕ್ಷೆ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಭಯ ಪಡಬೇಡಿ ಅಷ್ಟೇ. ಭಯ ಪಟ್ಟು ಪ್ಯಾನಿಕ್ ಆಗಿ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಬಿಟ್ಟು ಅವೆಲ್ಲ ಮಾಡ್ಕೊಂಡು ದುಡ್ಡು ಕಳ್ಕೊಳಕ್ಕೆ ಹೋಗಬೇಡಿ. ಮತ್ತು ಇವಿಷ್ಟು ಪಾಯಿಂಟ್ಸನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಈ ಒಂದು ಸೈಬರ್ ಕ್ರೈಮ್ ಏನು ನಡೀತಿದೆ, ದ ಲೇಟೆಸ್ಟ್ ಒಂದು ಡಿಜಿಟಲ್ ಅರೆಸ್ಟ್, ಇದರಿಂದ ನೀವು ತಪ್ಪಿಸ್ಕೊಬೋದು. ಮತ್ತು ಈ ಡಿಜಿಟಲ್ ಅರೆಸ್ಟ್ ಅನ್ನೋ ಒಂದು ಸೈಬರ್ ಕ್ರೈಮ್ ಏನಿದೆ ಅದು ಯಾವ ಲೆವೆಲಲ್ಲಿ ಸೊಫಿಸ್ಟಿಕೇಟೆಡ್ ಆಗಿ ಮಾಡ್ತಿದ್ದಾರೆ ಅಂತಂದರೆ, ನಿಮಗೆ ಫಸ್ಟು ಕಾಲ್ ಮಾಡಿ ಏನಂತೀರ ನಿಮ್ಮ ಡೀಟೇಲ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಲೆವೆಲಲ್ಲಿ ಸ್ಕೈಪು ಅಥವಾ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಪ್ಲ್ಯಾಟ್ಫಾರ್ಮ್ ಏನಿದೆ ಅದರಲ್ಲಿ ಫೇಸ್ ಟು ಫೇಸ್ ನಿಮ್ಮ ಹತ್ರ ಮಾತಾಡ್ತಾರೆ. ಆ ಫೇಸ್ ಟು ಫೇಸ್ ಮಾತಾಡೋವಾಗ ನೋಡಿ, ಆವಾಗ ನೀವು ಭಯಪಟ್ಟು ಪತರ್ಗುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಅವರು ಕಸ್ಟಮ್ಸ್ ಅವರು ಅಂತಂದರೆ ಒಂದು ಕಸ್ಟಮ್ಸ್ ಆಫೀಸ್ ಥರದ್ದೇ ಸೆಟಪ್ ಮಾಡಿರ್ತಾರೆ. ಅಲ್ಲಿಂದ ಅವ್ರು ವೀಡಿಯೋ ಕಾಲ್ ಮಾಡ್ತಾರೆ. ಯಾರಿಗೇ ಆಗಲಿ ನೋಡಿದ ತಕ್ಷಣ ಇವ್ರು ಕಸ್ಟಮ್ಸಿಂದಾನೇ ಫೋನ್ ಮಾಡ್ತಿರೋದು ಅಂತ ಅನಿಸುತ್ತೆ. ಮತ್ತು ಪೊಲೀಸ್ ಸ್ಟೇಷನ್ ಸೆಟಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಖಾಕಿ ಬಟ್ಟೆ ಹಾಕ್ಕೊಂಡು ಮಾತಾಡ್ತಾರೆ. ಒಳ್ಳೆ ಗತ್ತಲ್ಲಿ ಮಾತಾಡಿದ್ರೆ ಯಾರಿಗೇ ಆಗಲಿ ಭಯ ಆಗೋದು ಖಂಡಿತ ನಿಜ. ಮತ್ತು ಜಡ್ಜ್ ಆಗಲಿ ಯಾವುದೇ ಆಗಲಿ ಆ ಒಂದು ಸೆಟಪ್, ಒಂದು ರೂಮ್ನಲ್ಲಿ ಆ ಸೆಟಪ್ ಮಾಡಿಕೊಂಡು ನಿಮಗೆ ವಿಡಿಯೋ ಕಾಲ್ ಮಾಡೋ ಅಷ್ಟು ಸೊಫಿಸ್ಟಿಕೇಟೆಡ್ ಆಗಿದ್ದಾರೆ ಈ ಸ್ಕ್ಯಾಮರ್ಸ್. ಸೊ ಈ ರೀತಿ ಆ ಸ್ಕ್ಯಾಮರ್ ಸೊಫಿಸ್ಟಿಕೇಷನ್ ಇರೋವಾಗ ನೀವು ಕೂಡ ಒಂದು ನಿಮ್ಮ ತಲೆಯನ್ನು ಉಪಯೋಗಿಸಿ ಜಾಸ್ತಿ ಅವರು ಏನು ಹೇಳಿದ್ರು ನಂಬಕ್ಕೆ ಹೋಗಬೇಡಿ, ಓಕೆನಾ? ಸೊ ಇದು ಡಿಜಿಟಲ್ ಅರೆಸ್ಟ್ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ. ತುಂಬ ದಿನಗಳಿಂದ ನಾನು ವಿಡಿಯೋ ಹಾಕೋಕ್ಕೆ ಆಗಿರಲಿಲ್ಲ, ಇನ್ಮೇಲೆ ನಾನು ರೆಗ್ಯುಲರಾಗಿ ವಿಡಿಯೋ ಕೊಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ. ಸೊ ನಿಮಗೇನಾದರೂ ಈ ಥರ ಏನಾದರೂ ಅನುಭವಗಳಾಗಿದೆಯಾ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ. ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಗ್ರೂಪ್ಗಳಲ್ಲಿ ಹಂಚ್ಕೊಳ್ಳಿ. ಎಲ್ರಿಗೂ ಇನ್ಫಾರ್ಮೇಷನ್ ಹೋದಷ್ಟು ಒಂದು ಸಹಾಯ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಫೈನಲ್ ಆಗಿ ಏನು ಹೇಳಬೇಕಂದ್ರೆ, ಇಷ್ಟೊತ್ತು ನಾನು ನಿಮಗೆ ಸ್ಕ್ಯಾಮರ್ಸ್ ಬಗ್ಗೆ ಹೇಳಿದ್ದೀನಿ, ಆದರೆ ವಿಡಿಯೋ ಪೂರ್ತಿ ನೋಡಿ ನೀವು ನನಗೆ ಸ್ಕ್ಯಾಮ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.